ರಾಘು ನನಗ್ ಸಿಕ್ಬಿಟ್ಟ. ನಂಗೆ ಆಗ್ತಿರೋ ಖುಷಿಗೆ ಆಯ್ತು ಆಯ್ತು ಆಯ್ತು. ನಾನು ರಾಘು ಅಲ್ಲ, ನಾನು ಚಾರು. ನಮ್ಗದಕ್ಕೆ ಆಗ್ತಿಲ್ಲ ಚಾರು. ಯಾಕೆ? ಇನ್ನು ಹೇಳ್ತೀನಿ. ರಾಘವೇಂದ್ರ ಅವ್ರೆ ನೀವ್ ನನ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಹೌದು, ಇಷ್ಟು ದಿನ ನಾನು ನಿನ್ನನ್ನ ತಪ್ಪಾಗೆ ಅರ್ಥ ಮಾಡ್ಕೊಂಡಿದ್ದೆ. ಇವ್ರುಗಳು ನಿನ್ ಬಗ್ಗೆ ಎಷ್ಟೇ ಹೇಳಿದ್ರು ಅದನ್ನ ನಂಬೇಕೋ ಬೇಡವೋ ಅನ್ನೋ ಕನ್ಫ್ಯೂಷನ್ ಅಲ್ಲಿ ನಾನಿದ್ದೆ. ನೀನು ಹಾಸ್ಪಿಟಲ್ಗೆ ಬಂದು ರಾಘವೇಂದ್ರ ಅವ್ರೆ ನಿಮಗ್ ಏನಾದ್ರೂ ಪರವಾಗಿಲ್ಲ, ನಾನ್ ನಿಮ್ಮ ಹತ್ರ ತಾಳಿ ಕಟ್ಟಿಸ್ಕೊಂತೀನಿ ಅಂತ ಹೇಳಿದಾಗ ನಾನು ಇವ್ರುಗಳೆಲ್ಲ ನಿನ್ ಬಗ್ಗೆ ಯಾಕೆ ಈ ರೀತಿ ಮಾತಾಡ್ತಿದ್ದಾರೆ ಅಂತ ಅನ್ಕೊಂಡೆ. ಆದ್ರೆ ನೀನ್ ಅಲ್ಲಿಗೆ ಬಂದಿದ್ದು ನಾನು ಎಲ್ಲಿ ನಿನ್ ಕೈ ತಪ್ಪೋಗ್ತೀನೋ, ಈ ಮದುವೆ ನಿಂತೋಗಿ ನಿನ್ನ ದ್ವೇಷನ ತೀರಿಸ್ಕೊಳಕ್ಕಾಗಲ್ಲ ಅನ್ನೋ ಅನುಮಾನದಿಂದ ಅಂತ ನನಗೆ ಇವಾಗ ಅರ್ಥ ಆಗ್ತಿದೆ. ರಾಘು, ದಯವಿಟ್ಟು ನನ್ ಮಗಳನ್ನ ತಪ್ಪು ತಿಳ್ಕೊಬೇಡಪ್ಪ. ನಿನ್ ಸಡನ್ ಆಗಿ ಆಕ್ಸಿಡೆಂಟ್ ಆಯ್ತಲ್ಲ, ಆ ಶಾಕ್ ಅಲ್ಲಿ ಅವಳು ಏನೇನೋ ಮಾತಾಡ್ತಾ ಇದ್ದಾಳೆ. ಹೌದಪ್ಪ, ಗಾಬರಿನಲ್ಲಿ ಅವಳಿಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ದೇನೆ ಈ ರೀತಿ ಹೇಳ್ತಿದ್ದಾಳಷ್ಟೇ. ಆದ್ರೆ ನಿಜವಾಗ್ಲು ಅವಳ ಮನ್ಸಲ್ಲಿ ನಿಮ್ಗೆ ತುಂಬಾ ಪ್ರೀತಿ ಇದೆ. ನಿಮ್ಮ ಆತ್ಮ ಸಾಕ್ಷಿಯಾಗಿ ಹೇಳಿ, ನಿಮ್ ಮಗಳಿಗಂತ ಒಳ್ಳೆ ಗುಣ ಇದೆಯಾ? ನಾನಿದ್ದ ಪರಿಸ್ಥಿತಿಲಿ ನಿಮ್ ಮಗಳು ಇದ್ದಾಗ್ಲೇ ಅಲ್ವಾ ನೀವು ನನ್ನನ್ನ ಮದುವೆ ಆಗ್ತೀಯ ಅಂತ ಕೇಳಿದ್ದು. ಅವತ್ತು ಪಾಪ ಇವನು ಇಂಥವಳನ್ನ ಕಟ್ಕೊಂಡು ಜೀವನ ಪೂರ್ತಿ ಹೇಗ್ ಬದುಕ್ತಾನೆ ಅಂತ ಯೋಚನೆನೆ ಬರ್ಲಿಲ್ಲ. ಆದ್ರೆ ನಿಮ್ ಮಗಳು ನನ್ನಂತವನ್ನ ಕಟ್ಕೊಂಡು ಹೇಗ್ ಬದುಕ್ತಾಳೆ ಅನ್ನೋ ಆತಂಕ ಶುರು ಆಯ್ತಲ್ವಾ? ನಿಮಗಿರೋ ಈ ಸ್ವಾರ್ಥ ಬುದ್ಧಿನೇ ಇವಳಿಗೂ ಬಂದಿರೋದು. ಏನೋ ಗೊತ್ತಿಲ್ದಿರೋ ತಪ್ಪಾಗೋಗ್ಬಿಟ್ಟಿದೆ. ಇನ್ ಮುಂದಕ್ಕೆ ತಿದ್ಕೊಂತಾಳೆ ಬಿಡಪ್ಪರ. ಚಿಕ್ಕಮ್ಮ ಪಲ್ಲವಿ, ನಿಮ್ಮಿಬ್ರಿಗೂ ಏನಾದ್ರೂ ಮಾತಾಡೋ ಅರ್ಹತೆ ಇದೆಯಾ? ಹೆಣ್ಣು ಮಕ್ಕಳಿಗೆ ತನ್ನದೇ ಆದಂತಹ ಆಸೆ ಕನಸುಗಳಿರುತ್ತೆ ಅಂತ ಗೊತ್ತಾದವ್ರಿಗೆ ನನಗೂ ಅದೇ ರೀತಿ ಆಸೆ ಕನಸುಗಳಿರುತ್ತೆ ಅಂತ ಗೊತ್ತಾಗ್ಲಿಲ್ವಾ? ಏನ್ ಪಲ್ಲವಿ, ಅವಳ ಜೀವನ ಅವಳು ಇಷ್ಟ ಅಂತ ಹೇಳಿದೆ, ಅವತ್ತು ನನ್ನ ವಿಷಯ ಬಂದಾಗ ಈ ಮಾತು ಹೇಳಲೇ ಇಲ್ಲ. ಯಾಕೆ ನಿನಗೆ ನಿನ್ ಜೀವನ ಅಷ್ಟೇ ಮುಖ್ಯನಾ? ನನ್ ಜೀವನ ಏನ್ ಬೇಕಾದ್ರೂ ಆಗ್ಬೋದಲ್ವಾ? ತನ್ನನ್ನು ಗೆಲ್ಲಿಸ್ಬೇಕು ಅಂತ ಜೊತೆಗೆ ನಿಂತವ್ರನ್ನೇ ಒಂದು ಸ್ವಲ್ಪ ಕೂಡ ಕೃತಜ್ಞತೆ ಇಲ್ಲದೆ ತನ್ನ ಕುಟುಂಬದಿಂದ ದೂರ ಮಾಡಕ್ ನಿಂತ್ಲು. ಅಜ್ಜಿ, ದೊಡ್ಡಪ್ಪ, ದೊಡ್ಡಮ್ಮ ಜೊತೆಗೆ ನನ್ನನ್ನು ವೇಸ್ಟ್ ಅನ್ಕೊಂಡವಳಿಗೆ ಕುಟುಂಬದ ಬೆಲೆ ಗೊತ್ತಾ? ಹೆಣ್ಣು ಅಂದ್ರೆ ಕುಟುಂಬನ ಜೋಡ್ಸೋಳೆ ಹೊರತು ಹೊಡೆಯೋಳಲ್ಲ. ಆ ಗರ್ಭ ಶ್ರೀಮಂತೆ ಆದ್ರೂ ನನ್ನ ಜಾನ್ಸಿ ಮೇಡಮ್ ನಮ್ಮ ಕುಟುಂಬದಲ್ಲಿ ಅವರು ಒಬ್ಬರಾಗಿರೋದಕ್ಕೆ ಬಂದ್ರು. ಆದ್ರೆ ನೀನ್ ಬರೋಕ್ಕೂ ಮುಂಚೆ ಒಬ್ಳೆ ಬದುಕ್ಬೇಕು ಅಂತ ಬಂದವಳು. ನಾನು ನನ್ನ ಕುಟುಂಬ ನನ್ನ ತಂಗಿಗೋಸ್ಕರ ಕೇಳಿರೋ ಒಂದೇ ಒಂದು ಮಾತುಗೋಸ್ಕರ ಜೀವನನೇ ತ್ಯಾಗ ಮಾಡಿರೋ ದೇವತೆ ಅವರು. ಅವರನ್ನ ಮನೆ ಹಾಳಿ ಅಂತ ಹೇಳಿದ್ರೆ ನೀವು ಇಬ್ರು, ಆದ್ರೆ ಮನೆ ಹಾಳು ಮಾಡ್ಬೇಕು ಅಂತ ಬಂದವಳು ಬರುವಾಗ ನಿಂತ್ಕೊಂಡ್ರಿ ನೀವಿಬ್ರು. ಅವಳ ಜೊತೆ ನನ್ನ ಹೋಲಿಕೆ ಮಾಡಬೇಡಿ. ಅಂತ ತಪ್ಪು ಕೆಲಸ ನಾನು ಮಾಡಲ್ಲ. ನೀನು ಅವ್ರ ಕಾಲ್ ಧೂಳಿಗೂ ಸಮ ಇಲ್ಲ. ಅವರು ದೇವತೆ, ನೀನು ರಾಕ್ಷಸಿ. ಅವರು ಪ್ರೀತಿಗೆ ಅರ್ಥ ಆದ್ರೆ ನೀನು ಸ್ವಾರ್ಥಕ್ಕೆ ಅರ್ಥ. ಅವರು ಕುಟುಂಬಕ್ಕೋಸ್ಕರ ಬಿಟ್ಕೊಟ್ರು, ನೀನು ನಿನ್ನ ಆಸೆಗೋಸ್ಕರ ಕಿತ್ಕೊಳಕ್ ನೋಡ್ದೆ. ಹೆಸರು ಹೇಳಕ್ಕೂ ಯೋಗ್ಯತೆ ಇಲ್ಲದೆ ಇರೋಳು. ನಾನ್ ಚಾಲೆಂಜ್ ಮಾಡ್ತೀನಿ, ನಿನ್ನ ಜಾಗದಲ್ಲಿ ಝಾನ್ಸಿ ಮೇಡಮ್ ಇದ್ದಿದ್ರೆ ನಾನ್ ಎಂತದೇ ಪರಿಸ್ಥಿತಿಲಿ ಇದ್ದಿದ್ರು ಕೂಡ ನನ್ನನ್ನ ಬಿಟ್ಕೊಡ್ತಿರ್ಲಿಲ್ಲ. ನನ್ನ ಕಾಲಾಗಿ ನಿಲ್ಲೋರು. ನೀನು ಇಂಥವನ್ ಜೊತೆ ಬದುಕ್ಬೇಕಂತ ಕೇಳಿದೆ, ಅವರು ನಿನಗೋಸ್ಕರ ಬದುಕ್ತೀನಿ ಅಂತ ಹೇಳಿದವರು. ಯಾಕಂದ್ರೆ ಅವ್ರ ಗುಣನೇ ಅಂತದು,
ಅವ್ರ ಪ್ರೀತಿಲಿರೋದು ನಿಸ್ವಾರ್ಥ. ತರುಣ, ಸರಿಯಾದ ಟೈಮಿಗೆ ನನ್ ಕಣ್ ತರಿಸ್ಬಿಟ್ಟೆ. ಸ್ವಾರ್ಥಕ್ಕೂ ನಿಸ್ವಾರ್ಥಕ್ಕಿರೋ ವ್ಯತ್ಯಾಸ ಏನು ಅಂತ ತಿಳಿಸ್ಕೊಟ್ಟೆ ಸಂಗೀತ. ಮನೆ ಮುರುಕ್ರು ಯಾರು, ಮನೇನ ದೇವಸ್ಥಾನ ಅನ್ಕೊಳ್ಳೋರು ಯಾರು ಅಂತ ನೀವ್ ತಿಳಿಸ್ಕೊಟ್ರಿ ದೊಡ್ಡಪ್ಪ. ಇನ್ನು ಮುಂದೆ ನನ್ನ ಇಷ್ಟ ಬಂದಂಗ ನಾನು ಬದುಕ್ತೀನಿ. ನನ್ನ ಪ್ರೀತಿಗೋಸ್ಕರ ಬದುಕ್ತೀನಿ. ನನ್ನ ಜಾನ್ಸಿ ಮೇಡಮ್ಗೋಸ್ಕರ ಬದುಕ್ತೀನಿ. ಇನ್ನು ಮುಂದೆ ನನ್ನ ಜೀವನ ಅಂತಿದ್ರೆ ಅದು ಜಾನ್ಸಿ ಮೇಡಮ್ ಜೊತೆ ಮಾತ್ರ. ಈ ಜನ್ಮಕ್ ಮಾತ್ರ ಅಲ್ಲ, ಇನ್ 7 ಜನ್ಮಕ್ಕೂ ಅವರೇ ನನ್ನ ಹೆಂಡತಿ. ಇನ್ನು ಮುಂದೆ ನನ್ನ ಕುಟುಂಬ ಎಷ್ಟು ಮುಖ್ಯನೋ ಜಾನ್ಸಿ ಮೇಡಮ್ ಅಷ್ಟೇ ಮುಖ್ಯ. ನನ್ನ ವ್ಯಕ್ತಿತ್ವನ ಯಾರಿಗೋಸ್ಕರನೂ ಬಿಟ್ಟು ಬದುಕೋ ಮಾತೇ ಇಲ್ಲ. ಹೌದಪ್ಪ, ಸತ್ಯನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನಾವು ತಡ ಮಾಡಿ ತಪ್ಪು ಮಾಡೋದಕ್ಕೆ ಹೊರಟಿದ್ವಿ. ಆ ತಪ್ಪನ್ನ ನೀನ್ ಮಾಡಬಾರ್ದು ಅಂತ ನಾವು ಇಷ್ಟೆಲ್ಲ ಮಾಡಿದ್ವಿ. ಜಾನ್ಸಿ ಜೊತೆ ನಿನ್ನ ಜೀವನ ಚೆನ್ನಾಗಿರುತ್ತೆ. ಹೋಗು, ಮನಸ್ಸು ಬಿಚ್ಚಿ ಮಾತಾಡಿ ನಿನ್ನ ಭಾವನೆಗಳನ್ನ ಅವಳ ಹತ್ರ ಹಂಚ್ಕೋ, ಹೇಳು. ಈಗ್ಲಾದ್ರೂ ಬಂಗಾರ ಯಾವ್ದು ಕಾಗೆ ಬಂಗಾರ ಯಾವ್ದು ಅಂತ ಅರ್ಥ ಆಯ್ತಲ್ಲ, ಅಷ್ಟ್ ಸಾಕು ಬಿಡಪ್ಪ. ಆಲ್ ದಿ ಬೆಸ್ಟ್ ಅಣ್ಣ. ಜಾನ್ಸಿರ್ಕಿನ ಬೇಗ ಕರ್ಕೊಬಾ, ಕಾಯ್ತಾ ಇರ್ತೀವಿ. ನಿನ್ನ ಬೆಸ್ಟ್ ಫ್ರೆಂಡ್ ಆಗಿ ನೀನು ಚೆನ್ನಾಗಿರ್ಬೇಕನ್ನೋದಷ್ಟೇ ಕಣ ನನ್ನ ಆಸೆ. ನೀನು ಯಾರ ಜೊತೆ ಬದುಕಿದ್ರೆ ಚೆನ್ನಾಗಿರುತ್ತೆ ಅಂತ ಗೊತ್ತಿತ್ತು, ಅದಕ್ಕೆ ಈಗ ಮಾಡಿದೆ. ಹೋಗು, ಇನ್ನು ಮುಂದೆ ನಿನ್ನ ಲೈಫು ಬಿಂದಾಸ್ ಆಗಿರುತ್ತೆ. ನೋಡ್ರಾಗು, ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅನ್ನೋ ಹಾಗೆ ನಿನಗ್ ಜಾನ್ಸಿಗ್ ನೀನು ಅಂತ ಆ ದೇವ್ರ ಸ್ವರ್ಗದಲ್ಲೇ ನಿಶ್ಚಯ ಮಾಡಿ ಕಳ್ಸಿದಾನೆ. ಅದನ್ನ ಯಾರು ಏನ್ ಕುತಂತ್ರ ಮಾಡಿದ್ರು ತಪ್ಸಕ್ಕಾಗಲ್ಲ. ನಾನು ನಿನಗೋಸ್ಕರ ಕಾಯ್ತಿರೋ ಜಾನ್ಸಿ ಅವ್ರ ಹತ್ರ ಮೊದಲು ನೀನು ಹೋಗು. ಖಂಡಿತ ಹೋಗ್ತೀನಿ. ನಾನು ಬದುಕುದ್ರೆ ಅವ್ರ ಜೊತೆನೆ, ಸತ್ರು ಅವ್ರ ಜೊತೆ. ನನ್ನ ಪಾಲಿನ ದೇವತೆ ಹತ್ರ ಹೋಗ್ತಾ ಇದ್ದೀನಿ. ನನ್ ಯಜಮಾನ ನನಗ್ ಸಿಕ್ಬಿಟ್ಟ ಚಾರು. ಆ ದೇವ್ರು ನನಗ್ ಮೋಸ ಮಾಡ್ಲಿಲ್ಲ, ನನ್ ಪ್ರೀತಿನ ನನಗ್ ಉಳಿಸ್ಕೊಟ್ಬಿಟ್ಟ. ನನ್ ರಾಗು ನನಗ್ ಸಿಕ್ಬಿಟ್ಟ. ನಂಗ್ ಆಗ್ತಿರೋ ಖುಷಿಗೆ ಆಯ್ತು ಆಯ್ತು ಆಯ್ತು. ನಾನು ರಾಘು ಅಲ್ಲ, ನಾನು ಚಾರು. ನಮ್ಗದಕ್ಕೆ ಆಗ್ತಿಲ್ಲ ಚಾರು. ಯಾಕೆ? ಇನ್ನು ಹೇಳ್ತೀನಿ. ಈಗ್ಲೂ ನನ್ನಿಂದ ಕನ್ಸು ನನ್ಸು ನಂಬೋದಕ್ಕೆ ಆಗ್ತಿಲ್ಲ ಚಾರು. ಇದ್ಯಾವ್ದು ಕನ್ಸಲ್ಲ, ನಿಜಾನೇ ಜಾನ್ಸಿ. ಇಷ್ಟೊತ್ತು ದೇವ್ರು ನನ್ನ ಡೆಡ್ ಎಂಡಿಗೆ ತಂದು ನಿಲ್ಸ್ಬಿಟ್ಟ ಅಂತ ಹೇಳ್ತಿದ್ದೆ. ಇವಾಗ್ಲಾದ್ರೂ ಆಗೋದೆಲ್ಲ ಒಳ್ಳೇದಕ್ಕೆ ಅನ್ನೋದನ್ನ ಒಪ್ಕೊಳ್ತೀಯ? ಹೌದು ಚಾರು, ಒಪ್ಕೋತೀನಿ. ನೋಡು ಜಾನ್ಸಿ, ವಿಧಿ ಇಂಥವ್ರಿಗೆ ಇಂಥವ್ರೆ ಅಂತ ಬರ್ದ್ ಕಳ್ಸಿರ್ತಾನೆ. ಅದನ್ನ ಯಾರಿಂದನೂ ಬದ್ಲು ಮಾಡಕ್ ಆಗಲ್ಲ. ನಿನ್ನ ಬೇಡಿಕೆ ಆ ದೇವ್ರಿಗೆ ತಲುಪಿದೆ, ನಿನ್ ಪ್ರಾರ್ಥನೆಗೆ ಫಲ ಸಿಕ್ಕಿದೆ. ಅದಕ್ಕೆ ನಿನ್ ಪ್ರೀತಿ ನಿನಗ್ ದಕ್ಕಿದೆ. ನಿನ್ ತಾಳಿ ಮತ್ತೆ ನಿನ್ ತಾಳ್ಮೆಗೆ ಗೆಲುವು ಸಿಕ್ಕಿದೆ. ಗೆಲ್ಸಿದ್ದು ನನ್ ರಾಗು ಚಾರು. ಈ ಗಂಡಂದ್ರೆ ಹಾಗೆ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿರ್ತಾರೆ, ಒದ್ದಾಡ್ತಿರ್ತಾರೆ. ನಾವ್ ಅವ್ರಿಗೆ ಬೇಡ್ವೇನೋ ಅನ್ನೋ ತರ ರಿಯಾಕ್ಟ್ ಮಾಡ್ತಿರ್ತಾರೆ. ಆದ್ರೆ ನಿಜ ಹೇಳ್ಬೇಕು ಅಂದ್ರೆ ತನ್ನ ಹೆಂಡತಿಗೋಸ್ಕರ ಹೋರಾಡ್ತಿರ್ತಾರೆ. ಬಿಟ್ಕೊಡೋ ಸಂದರ್ಭ ಬಂದ್ರೆ ತನ್ನ ಪ್ರಾಣ ಬೇಕಾದ್ರೂ ಬಿಟ್ಬಿಡ್ತಾನೆ. ಆದ್ರೆ ತನ್ನ ನಂಬಿ ಬಂದ ಹೆಣ್ಣನ್ ಮಾತ್ರ ಬಿಟ್ಕೊಡಲ್ಲ. ನಿನ್ ಮಾತ್ ಸತ್ಯ ಚಾರು. ರಾಗು ತನ್ನಲ್ಲೇ ಹೋರಾಡಿದಾನೆ, ಅದು ನನ್ನನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ. ನಿನ್ ಜೀವನದಲ್ಲಿ ನೀನ್ ರಾಗೋಗ್ ಬಿಟ್ರೆ ಬೇರೆ ಯಾರಿಗೂ ಜಾಗ ಇಲ್ಲ ಅನ್ನೋ ಮಾತು ದೇವ್ರಿಗೆ ಕೇಳಿಸಿದೆ. ರಾಗು ಮನ್ಸಲ್ಲಿದ್ದು ನೀನು, ಕೊನೆಗೆ ಅವನನ್ನ ಗೆದ್ದೋಳು ನೀನೆ. ಝಾನ್ಸಿ, ಇದು ಸಂತೋಷ ಪಡೋ ಟೈಮ್. ಯಾಕೆ ಅಳ್ತಿದ್ಯಾ? ರಾಗುನ ಎಲ್ ಕಳ್ಕೊಳ್ಬಿಡ್ತೀನಿ ಅಂತ ತುಂಬಾ ಭಯ ಆಗ್ತಿತ್ತು. ಅವನಿಂದ ನಾನು ಹೇಗ್ ಬದುಕ್ಲಿ ಅಂತ ಊಹೆನೂ ಕೂಡ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ. ನಿಜವಾಗ್ಲೂ ಸತ್ತು ಹೋಗ್ಬೇಕು ಅಂತ ಅನ್ಸಿತ್ತು. ಹೇ ಝಾನ್ಸಿ, ರಾಘು ಇವಾಗ ನಿನ್ನವನೇ ತಾನೆ, ಮತ್ತೆ ಕಳ್ಕೊಳ್ಳೋ ಮಾತು, ಸಾಯೋ ಮಾತು. ನಾನು ಏನೇ ಮಾತಾಡಿದ್ರು, ನಾನು ಎಷ್ಟೇ ಸ್ಟ್ರಾಂಗ್ ಆಗಿದ್ರು ರಾಘುನ ಬಿಟ್ಟು ಬದುಕೋದಕ್ ಆಗ್ತಿರ್ಲಿಲ್ಲ ಚಾರು. ನಾನ್ ಮಾತ್ರ ಅಲ್ಲ, ರಾಘುಗೂ ನನ್ನ ಬಿಟ್ಟು ಬದುಕೋ ಶಕ್ತಿ ಇರ್ಲಿಲ್ಲ.
ಸತ್ಯ ಏನು ಅಂದ್ರೆ ರಾಘು ತನಗಿಂತ ಜಾಸ್ತಿ ನನ್ನನ್ ಪ್ರೀತಿ ಮಾಡ್ತಿದ್ದ. ನಾನಿಲ್ದೆ ಒಂದ್ ರೀತಿ ಜೀವಂತ ಶವ ಆಗಿ ಬದುಕ್ತಿದ್ದ. ಖಂಡಿತ ನನ್ನನ್ನ ದೂರ ಮಾಡ್ಕೊಂಡು ಹೇಗ್ ಬದುಕ್ತಿದ್ದ ಅಂತ ನೆನೆಸ್ಕೊಂಡ್ರೆ ಭಯ ಆಗ್ತಿದೆ. ಇವಾಗ ಅದನ್ನೆಲ್ಲ ತಲೆ ಕೆಡ್ಸ್ಕೊಳ್ಳೋದ್ ಬಿಟ್ಟು ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡು. ಸರಿ ಚಾರು, ನಾನ್ ಈಗ್ಲೇ ರಾಘುನ ನೋಡ್ಬೇಕು, ಅವನ ಹತ್ರ ಮಾತಾಡ್ಬೇಕು. ನಾನ್ ಬರ್ತೀನಿ. ಒಂದ್ ನಿಮಿಷ ಇರು, ನಾನ್ ಹೇಳೋದನ್ನ ಮೊದ್ಲು ಕೇಳಿಸ್ಕೊ. ಸಾರಿ, ನಾನು ಇವ್ ಯಾರ ಮಾತು ಕೇಳಲ್ಲ. ನನಗೆ ಹತ್ತಿಯಾಗಿ ಹಾರಾಡ್ಬೇಕು ಅನಿಸ್ತಿದೆ, ಮೀನಾಗಿ ಈಚಾಡ್ಬೇಕು ಅನಿಸ್ತಿದೆ. ರಾಘು ನೋಡೋವರೆಗೂ ನನ್ಗೆ ಸಮಾಧಾನ ಆಗಲ್ಲ. ಬಾಯ್. ಏ ಚಾನ್ಸಿ, ಆಯ್ತು, ನಾನು ನಿನ್ನ ತಡಿಯಲ್ಲ. ರಾಘು ಅವರು ನಿನ್ನಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ನಿನ್ನ ನೋಡಕ್ ಬರ್ತಾ ಇದಾರೆ. ಫೋನ್ ಮಾಡ್ಕೊಂಡು ಹೋಗು. ಅವ್ರೊಂದ್ ಕಡೆ ನೀನೊಂದ್ ಕಡೆ ಹೋಗೋದ್ ಬೇಡ. ಓಕೆ ಓಕೆ, ಬಾಯ್ ಚಾರು. ಮೊದಲು ನಾನು ಆಟೋ ಹಿಡಿಬೇಕು. ಬಾಯ್. ನೀನೇನೆ ಹೇಳೋದು? ನನ್ನ ಕೊನೆ ಮಾತನ್ನ ನಾನ್ ಹೇಳ್ತೀನಿ, ಕೇಳಿಸ್ಕೊ. ನಿನ್ನಂತ ಉಸಿರು ಒಳ್ಳಿ ಸಂಬಂಧ ನನಗೂ ಬೇಡ. ಇವಳು ದೇವತೆ ಅಲ್ಲ, ಇವಳಿಗೆ ಪ್ರೀತಿ ಅನ್ನೋ ಪದದ ಅರ್ಥನೇ ಗೊತ್ತಿಲ್ಲ. ಇವಳೊಬ್ಳು ಸ್ವಾರ್ಥಿ. ಆಗರ್ಭ ಶ್ರೀಮಂತೆ ಆದ್ರು ನನ್ನ ಜಾನ್ಸಿ ಮೇಡಮ್ ನಮ್ಮ ಕುಟುಂಬದಲ್ಲಿ ಅವರು ಒಬ್ರಾಗಿರತಕ್ ಬಂದ್ರು. ನನಗ್ ಕಾಲಾಗಿ ನಿಲ್ಲೋರು. ನೀನು ಇಂಥವನ್ ಜೊತೆ ಬದುಕ್ಬೇಕಂತ ಕೇಳಿದೆ. ಅವರು ನಿನಗೋಸ್ಕರ ಬದುಕ್ತೀನಿ ಅಂತ ಹೇಳಿದವರು. ಯಾಕಂದ್ರೆ ಅವ್ರ ಗುಣನೇ ಅಂತದು. ಅವ್ರ ಪ್ರೀತಿಲಿರೋದು ನಿಸ್ವಾರ್ಥ. ಅಪ್ಪ, ಅಮ್ಮ ಪೆಟ್ರೋಲ್ ಕ್ಯಾನ್ ತಗೊಂಡು ಹೋಗ್ತಿದ್ದಾಳೆ. ಅಯ್ಯೋ ದೇವ್ರಿ ರೀ, ಏನಾದ್ರು ಜೀವಕ್ಕೆ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಏನ್ರಿ ಮಾಡೋದು? ಅನಿತಾ, ದುಡುಕಿ ಏನು ನಿರ್ಧಾರ ತಗೋಬೇಡ್ವೆ? ಹಿಂಗೆಲ್ಲ ಆಡಿ ಯಾಕೆ ಹೊಟ್ಟೆ ಉಳಿಸ್ತೀಯಾ? ಇಷ್ಟೆಲ್ಲ ಅವಮಾನ ಆದ್ಮೇಲೆ ನಾನು ಹೇಗಮ್ಮ ಬದುಕಿರ್ಲಿ? ಆ ಚಾನ್ಸಿ ಮುಂದೆ ಸುತ್ತೋದ್ಮೇಲೆ ನಾನು ಯಾಕೆ ಬದುಕಿರ್ಬೇಕು? ನೋಡು, ನನ್ ಮಾತು ಕೇಳು. ಇಲ್ಲ, ನಮ್ಮೆಲ್ರಿಗೂ ಅವಮಾನ ಆಗಿದ್ಯಮ್ಮ. ಹಂಗಂತ ನಾವೆಲ್ಲರೂ ಸಾಯಕ್ಕಾಗತ್ತಾ? ಬಿಡು.